ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಅಖಂಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಕಾಣೆಯಾಗಿದ್ದಾರೆ. ಏಕೆಂದರೆ ಸುಮಾರು 6-7 ತಿಂಗಳಿಂದ ನಾಪತ್ತೆಯಾಗಿದ್ದರು. ಕಳೆದ ಬೈ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಸಿದ್ದರಾಮಯ್ಯ ಜೊತೆ ಬಂದು ಫೋಜ್ ಕೊಟ್ಟಿದ್ದು ಬಿಟ್ರೆ ಇವತ್ತಿನವರೆಗೂ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಅಭಿವೃದ್ಧಿ ಕಡೆ ಗಮನ ಕೂಡ ಹರಿಸ್ತಿಲ್ಲ. ಮೊನ್ನೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತದೆ. ಸೌಜನ್ಯಕ್ಕೂ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ. ಆಸ್ಪತ್ರೆಗಳು ಕೂಡ ಮೂಲಭೂತ ಸೌಕರ್ಯಗಳು ಕೂಡ ಯಾವುದೇ ರೀತಿ ಇಲ್ಲ. ಹಾಗಾಗಿ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಮಾತಾಡಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ರಾಜ್ಯ ಸರ್ಕಾರ ಕೋಮದಲ್ಲಿ ನಡೀತಾ ಇದೆ. ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಹೆಸರಿ ಮಾತ್ರ ಉಸ್ತುವಾರಿಗಳಾಗಿ ಇವತ್ತು ಅಧಿಕಾರಿಗಳ ಒಂದು ಟ್ರಾನ್ಸ್ಫರ್ ಮೂಲಕ ವಸೂಲಿ ದಂಧೆ ಮಾತ್ರ ನಿಂತಿದ್ದಾರೆ. ಹಾಗಾಗಿ ನಾನು ಹೇಳ್ತೇನೆ, ಒಂದು ನೇರವಾಗಿ ವಿಷಯ ಬರ್ತಾ ಇದೀನಿ. ಇವತ್ತು ನೀವು ಸಾರ್ವಜನಿಕರು ಮತ್ತು ಕರ್ನಾಟಕದ ಜನತೆ, 6 ಕೋಟಿ ಜನತೆ ಇವತ್ತು ನಿಮಗೆ ಸರ್ಕಾರ ಮಾಡಲಿಕ್ಕೆ ಕಾಂಗ್ರೆಸ್ ಅನುವು ಮಾಡಿಕೊಟ್ಟಿದೆ. ಇವತ್ತು 137 ಶಾಸಕರ ಬೆಂಬಲ ನಿಮಗಿದೆ. ಇವತ್ತು ನಿಮಗೆ ಇಷ್ಟು ಅವಕಾಶ ಮಾಡಿ ಕೊಟ್ಟರು ಕೂಡ ಇವತ್ತು ನೀವು ಬರೀ ಅಧಿಕಾರ ಹಂಚಿಕೆಯಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ. ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅಂತಂದೇಳಿ ಅಗ್ಗ ಜಗಳ ಕುಂತಿದ್ರಿ. ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡಿದೆ ಅಂತಂದ್ರೆ, ದಯವಿಟ್ಟು ರಾಜ್ಯದ ಎಲ್ಲಾ ಮಂತ್ರಿಗಳು ನಿಮ್ಮ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕಂತಂದೇಳಿ ಮಾನ್ಯ ಜಮೀರ್ ಅಹಮದ್ ಅವರಿಗೆ ನೇರವಾಗಿ ಖಡಕ್ ಆಗಿ ನಾನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಿದ್ದೀನಿ. ನೀವು ಉಸ್ತುವಾರಿ ಸಚಿವರಾಗಿದ್ರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ಬಂದು ನೀವು ಅಭಿವೃದ್ಧಿ ಮಾಡಿ. ಇಲ್ಲ ನಿಮ್ಮ ಕೈಲಿ ಚುನಾವಣೆ ಮಾಡ್ಲಿಕ್ಕೆ ಬರೇ ಅಷ್ಟೇ ಅಲ್ಲ, ನೀವು ಲಾಯಕ್ಕಲ್ಲ. ಮತ್ತು ಅಭಿವೃದ್ಧಿ ಮಾಡಕ್ಕೆ ನೀವು ಲಾಯಕ್ ಆದ್ರೆ ನಿಮ್ ಕೈಲಿ ಮಾಡಿ. ಇಲ್ಲಪ್ಪ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆ ಕೂರಿ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.